ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಕೂಡ ದಸರಾ ಹಬ್ಬ ಹಾಗೆ ಆಯುಧ ಪೂಜೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಯಾರೆಲ್ಲ ನವರಾತ್ರಿ ಕಲಶವನ್ನು ಸ್ಥಾಪನೆಯನ್ನು ಮಾಡಿದ್ದೀರಾ, ಅಖಂಡ ದೀಪದ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದೀರಾ, ಹಾಗೆ ದೇವಿಯ ಬೇರೆ ಇನ್ನೂ ಇತರ ಒಂದು ಆರಾಧನೆಗಳನ್ನು ಯಾರೆಲ್ಲ ಈ ನವರಾತ್ರಿಯಲ್ಲಿ ಮಾಡಿದ್ದೀರಾ ಅವರು ನಾಳೆ ಈ ದಿನ ಒಂದು ಆಯುಧ ಪೂಜೆ ನವಮಿಯ ಆಚರಣೆಯನ್ನು ಕೂಡ ಮಾಡಿ ನಂತರ ಅಂದರೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಯ ಆಚರಣೆಯನ್ನು ಮಾಡಿ ಅವತ್ತಿನ ದಿನ ವಿಸರ್ಜನೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜನ ಕೇಳಿದ್ರಿ ಈಗಾಗಲೇ 9 ದಿನ ಆಚರಣೆಯನ್ನು ಮಾಡಿದ್ದೀವಿ, ಹಾಗಾಗಿ ನಾಳೆ ವಿಸರ್ಜನೆಯನ್ನು ಮಾಡ್ಬೋದಾ ಅಂತ. ಆದರೆ ನಮಗೆ ತಿಥಿಯನ್ನು ನೋಡಿ ನಾವು ಆಚರಣೆಯನ್ನು ಮಾಡ್ಕೊಳ್ಬೇಕು. ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ನವರಾತ್ರಿ ಈ ಬಾರಿ ಯಾವ ರೀತಿ ತಿಥಿ ವೃದ್ಧಿಯಾಗಿದೆ ಅಂತ. ನಾನು ಈಗಾಗಲೇ ಹಳೆ ವಿಡಿಯೋಗಳು ನೋಡಿದವ್ರಿಗೆ ಗೊತ್ತಿರುತ್ತೆ. ಇನ್ನು ಹೊಸದಾಗಿ ಯಾರು ಮಾಹಿತಿಯನ್ನು ನೋಡ್ತಿದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀನಿ. ನಮಗೆ ದಶಮಿ ತಿಥಿ, ಯಾಕಂದರೆ ವಿಜಯದಶಮಿ ಆಚರಣೆಯನ್ನು ಮಾಡೋಕ್ಕೆ ದಶಮಿ ತಿಥಿ ಮುಖ್ಯ ಅಲ್ವಾ. ಹಾಗಾಗಿ ದಶಮಿ ತಿಥಿ ಪ್ರಾರಂಭ ಆಗೋದು ಅಕ್ಟೋಬರ್ 1ನೇ ತಾರೀಕು ಸಂಜೆ 7 ಗಂಟೆಗೆ, ಹಾಗೆ ದಶಮಿ ತಿಥಿ ಮುಕ್ತಾಯ ಆಗೋದು ಅಕ್ಟೋಬರ್ 2ನೇ ತಾರೀಕು ಸಂಜೆ 7 ಗಂಟೆ 11 ನಿಮಿಷಕ್ಕೆ. ಹಾಗಾಗಿ ವಿಜಯದಶಮಿಯ ಆಚರಣೆಯನ್ನು ನಾವು ಅಕ್ಟೋಬರ್ 2ನೇ ತಾರೀಕು ಅಂದರೆ ಗುರುವಾರ ಆಚರಣೆಯನ್ನು ಮಾಡ್ತಿದ್ದೀವಿ. ಈಗಾಗಲೇ ಒಂದು ದಿನದ ಮಟ್ಟಿಗೆ ಯಾರು ಕಲಶ ಸ್ಥಾಪನೆಯನ್ನು ಮಾಡ್ತೀರಾ ಅವರಿಗಾಗಿ ಮುಹೂರ್ತವನ್ನು ಕೂಡ ಕೊಡಲಾಗಿದೆ, ಅವರು ಆಚರಣೆಯನ್ನು ಮಾಡಬಹುದು. ಇನ್ನು ವಿಜಯದಶಮಿಯ ದಿನ ಯಾರೆಲ್ಲ ಈ ನವರಾತ್ರಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತೀರಾ, ವಿಜಯದಶಮಿಯ ದಿನ ಹೋಗಿ ದೇವಸ್ಥಾನಗಳಿಗೆ ಅಥವಾ ನೀವು ಬನ್ನಿ ಮರದ ಪೂಜೆಯನ್ನು ಮುಕ್ತಾಯ ಸಮಾಪ್ತಿಯನ್ನು ಮಾಡಬೇಕು ಅಂತಿರೋರು ವಿಜಯದಶಮಿ ದಿನ ಹೋಗಿ ಉಡಿಯನ್ನು ತುಂಬಿ ದೇವಿಯ ಅಂತಂದರೆ ಒಂದು ಬನ್ನಿ ಮರದ ಎಲೆಯನ್ನು ತೆಗೆದುಕೊಂಡು ಬಂದು ದೇವಿಗೆ ಸಮರ್ಪಣೆಯನ್ನು ಮಾಡಿ, ಹಾಗೆ ನೀವು ಕೂಡ ಹಿರಿಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಂಡು, ಹಾಗೆ ಆ ಒಂದು ಬನ್ನಿ ಮರದ ಒಂದು ಎಲೆಗಳೇನಿದೆ ಅದನ್ನು ಒಂದು ಹಸಿರು ಬಟ್ಟೆಯಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಬನ್ನಿ ಎಲೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಬನ್ನಿ ಎಲೆ ಚಿನ್ನಕ್ಕೆ ಸಮಾನ ಅಂತ ಹೇಳಲಾಗುತ್ತೆ. ಹಾಗೆ ಪುರಾಣಗಳಿಗೂ ಕೂಡ ಬಹಳಷ್ಟು ಇದರ ಒಂದು ಮಹತ್ವವೂ ಕೂಡ ಇದೆ. ನಾನು ಈಗಾಗಲೇ ಬನ್ನಿ ಮರದ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಯಾರು ಕಡೆಯ ದಿನ ಅಂದರೆ ವಿಜಯದಶಮಿ ದಿನ ಬೆಳಗ್ಗೆ ಹೋಗಿ ಬನ್ನಿ ಮರಕ್ಕೆ ಉಡಿಯನ್ನು ತುಂಬಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನು ಯಾವುದೇ ರೀತಿಯ ಆಚರಣೆಗಳನ್ನು ನಾವು ಮಾಡ್ಕೊಂಡು ಬಂದಿಲ್ಲ, ಬರೀ ಪೂಜೆಯನ್ನು ಕೂಡ ಮಾಡ್ಕೊಂಡು ಬರ್ತಿದ್ದು ಅಂತನವರು ಕೂಡ ಕಡೆಯ ದಿನ ಒಂದು ದಿನ ವಿಜಯದಶಮಿ ದಿನ ನಿಮ್ಮ ಮನೆಯಿಂದ ದೇವಿಗೆ ಮಡಿಲಕ್ಕಿಯನ್ನು ಸಮರ್ಪಣೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ. ಯಾರಿಗೆ ಸೀರೆಯನ್ನು ಕೊಡಲಿಕ್ಕೆ ಆಗುತ್ತೆ ಅವರು ಸೀರೆಯನ್ನು ಕೊಡ್ಬೋದು, ಅಥವಾ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಒಂದು ಬ್ಲೌಸ್ ಪೀಸನ್ನು ಇಟ್ಟು ದೇವಿಗೆ ಮಡಿಲಕ್ಕಿಯನ್ನು ತುಂಬಬೇಕಾಗತ್ತೆ. ಇನ್ನು ಈ ರೀತಿಯ ಆಚರಣೆಯನ್ನು ಮಾಡೋದ್ರಿಂದ ಬಹಳನೇ ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳಿಂದ ದೇವಿಗೆ ಮಡಿಲಕ್ಕಿನ ಸಮರ್ಪಣೆಯನ್ನು ಮಾಡಿ. ಹಾಗೆ ಇನ್ನು ಉಳಿದಂತೆ ಎಲ್ಲ ಒಂದು ಪೂಜೆಗಳನ್ನು ಅಖಂಡ ದೀಪಗಳನ್ನು ಯಾರೆಲ್ಲ ಸ್ಥಾಪನೆಯನ್ನು ಮಾಡ್ಕೊಂಡಿದ್ರಿ ನೀವು ಯಾವ ಒಂದು ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅಂತ ನೋಡಿದಾಗ ನಾವು ಯಾವಾಗಲೂ ಕೂಡ ವಿಸರ್ಜನೆಯನ್ನು ಚರಲಗ್ನದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ವಿಜಯದಶಮಿಯ ಒಂದು ವಿಸರ್ಜನೆ ಏನಿದೆ ಅದನ್ನು ಶ್ರವಣ ನಕ್ಷತ್ರದಲ್ಲಿ ಮಾಡಬೇಕು ಅನ್ನೋದು ಒಂದು ಪದ್ಧತಿ. ಹಾಗಾಗಿ ನಮಗೆ ಶ್ರವಣ ನಕ್ಷತ್ರ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ ನೋಡಿದಾಗ ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ 9 ಗಂಟೆ 13 ನಿಮಿಷದಿಂದನೇ ಶ್ರವಣ ನಕ್ಷತ್ರ ಚಾಲ್ತಿ ಇರುತ್ತೆ. ಹಾಗೆ ಅಕ್ಟೋಬರ್ 3ನೇ ತಾರೀಕು ಬೆಳಗ್ಗೆ 9 ಗಂಟೆ 34 ನಿಮಿಷದವರೆಗೂ ಕೂಡ ಶ್ರವಣ ನಕ್ಷತ್ರನೇ ನಮಗೆ ಪ್ರಾಪ್ತಿ ಇರುತ್ತೆ. ಹಾಗಾಗಿ ನಾವು ಬೆಳಗ್ಗೆ ವಿಜಯದಶಮಿಯ ಆಚರಣೆಯನ್ನು ಮಾಡಿಕೊಂಡು ಸಂಜೆ ವೇಳೆ ನಾವು ಅಂದರೆ ಶ್ರವಣ ನಕ್ಷತ್ರ ಇದ್ದಂಥ ಸಮಯದಲ್ಲೇ ಒಂದು ಕಲಶ ವಿಸರ್ಜನೆ ಹಾಗೆ ಅಖಂಡ ದೀಪ ವಿಸರ್ಜನೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಮಗೆ ವಿಶೇಷವಾಗಿ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಯಾರು ಅಂದರೆ ಕಲಶ ಅಥವಾ ಒಂದು ದೀಪಾರಾಧನೆಗಳೆಲ್ಲವನ್ನು ಕೂಡ ಮಾಡಿರ್ತೀರ, ಮತ್ತೊಮ್ಮೆ ಸಂಜೆ ವೇಳೆ ಉತ್ತರ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು. ಹಾಗಾಗಿ ಉತ್ತರ ಪೂಜೆ ಹೇಗೆ ಇದೆಲ್ಲವನ್ನು ಕೂಡ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಯಾರು ಆ ಮಾಹಿತಿಗಳನ್ನು ನೋಡಿಲ್ಲ ನೀವು ವಿಡಿಯೋದಲ್ಲಿ ನೋಡ್ಕೊಳ್ಬಹುದು. ಇನ್ನು ಉತ್ತರ ಪೂಜೆ ಅಂದರೆ ವಿಶೇಷವಾಗಿ ಏನೂ ಇಲ್ಲ, ನೀವು ಪುನಃ ಒಂದು ದೇವಿಗೆ ಅರಿಶಿನ ಕುಂಕುಮ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿ ಧೂಪ ದೀಪವನ್ನು ಮಾಡಿ ಸರಳವಾಗಿ ಒಂದು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ಇವತ್ತಿನ ಪೂಜೆ ಅಂದರೆ ಈ ನವರಾತ್ರಿ ಇಷ್ಟೋ ದಿನಗಳ ಪೂಜೆಯನ್ನು ನಿನಗೆ ಸಮರ್ಪಣೆಯನ್ನು ಮಾಡಿದ್ದೀನಿ. ಈ ಒಂದು ಪೂಜೆಯಲ್ಲಿ ಯಾವುದೇ ರೀತಿಯ ಒಂದು ತಪ್ಪಾಗಿದ್ದರೂ ಕೂಡ ಕ್ಷಮೆ ಇರಲಿ, ಹಾಗೆ ಪುನಃ ನಿನ್ನ ಪೂಜೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡುವಂಥ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಿಗೆ ನೀವು ಮಡಿಲಕ್ಕಿಯನ್ನು ಕೂಡ ಕಡೆಯಲ್ಲಿ ತುಂಬಬೇಕಾಗತ್ತೆ. ಅಂದರೆ ಯಾರು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀರ ನೀವು ಮನೆಯಲ್ಲಿ ದೇವಿಗೆ ಉಡಿಯನ್ನು ತುಂಬಿ ಆಶೀರ್ವಾದವನ್ನು ತೆಗೆದುಕೊಂಡು ಮಂಗಳಾರತಿಯನ್ನು ಮಾಡಿ ನಂತರ ನೀವು
ಕೆಂಪಾರತಿ ಎಲ್ಲವನ್ನು ಕೂಡ ಮಾಡಿ ಅದರ ನಂತರ ನೀವು ಕಲಶ ವಿಸರ್ಜನೆಯನ್ನು ಮಾಡಬೇಕು. ಇನ್ನು ದೀಪವನ್ನು ಯಾರಿಟ್ಟು ಪೂಜೆಯನ್ನು ಮಾಡಿರ್ತೀರಾ ನೀವು ಕೂಡ ಅಷ್ಟೇ ದುರ್ಗಾದೇವಿಯನ್ನು ದೀಪದ ಮುಖಾಂತರದಲ್ಲಿ ಆವಾಹನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀರ. ಹಾಗಾಗಿ ನೀವು ಕೂಡ ಅಷ್ಟೇ ದೀಪದಲ್ಲಿ ದುರ್ಗಾದೇವಿಯನ್ನು ನೆನೆಸ್ಕೊಂಡು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರಳವಾಗಿರುವಂಥ ಸ್ತೋತ್ರಗಳನ್ನು ಹೇಳಿ ದೇವಿಗೆ ಪುನಃ ಅಂದರೆ ಆ ದೀಪಕ್ಕೆ ಪುನಃ ಪೂಜೆಯನ್ನು ಮಾಡಿಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿ ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ಕ್ಷಮಾಪಣೆ ಅಂದರೆ ನಿಮ್ಮ ಈ ಒಂದು ಪೂಜೆಗಳಲ್ಲಿ ಏನಾದರೂ ದೋಷಗಳಾಗಿದ್ದರೆ ಅದನ್ನು ಕ್ಷಮೆ ಮಾಡು ಅಂತ ಹೇಳಿ ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಆದ ನಂತರ ನೀವು ಚರಲಗ್ನದಲ್ಲಿ ವಿಶೇಷವಾಗಿ ಸಂಜೆ 6:59 8:48 ಕೂಡ ಚರಲಗ್ನ ಅಂದರೆ ಮೇಷಲಗ್ನ ಇರುತ್ತೆ. ಈ ಒಂದು ಲಗ್ನದಲ್ಲಿ ನೀವು ದೇವಿಯ ಒಂದು ಕಲಶ ವಿಸರ್ಜನೆ ಆಗಿರಲಿ ಅಥವಾ ಅಖಂಡ ದೀಪಕ್ಕೆ ಬರೀ ನೀವು ಒಂದು ಅಕ್ಷತೆಯನ್ನು ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಸ್ವಲ್ಪ ದೀಪವನ್ನು ಅಲಗಿಸಿದ್ರೆ ಸಾಕು, ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಂಡ್ರೆ ಸಾಕು. ಇದಿಷ್ಟೇ ದೀಪದ ವಿಸರ್ಜನೆ. ಆದರೆ ಯಾರು ಕಲಶ ವಿಸರ್ಜನೆಯನ್ನು ಮಾಡಿರ್ತೀರ ನೀವು ಬಲಭಾಗದ ಕಲಶದ ಬಲಭಾಗದಲ್ಲಿ ನಿಮ್ಮ ಬಲಗೈಯನ್ನು 3 ಬಾರಿ ಅದನ್ನು ಕಲಶವನ್ನು ಸೋರಿ ಸ್ವಲ್ಪ ಕದಲಿಸ್ಬೇಕಾಗುತ್ತೆ, ಅಂದರೆ ಬಲಭಾಗಕ್ಕೆ ಕಲಶವನ್ನು ಕದಲಿಸ್ಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ಕಲಶ ಸ್ಥಾಪನೆಯನ್ನು ಮಾಡಿರ್ತೀರ ಅಖಂಡ ದೀಪಾರಾಧನೆಯನ್ನು ಮಾಡಿರ್ತೀರ ಎಲ್ಲರೂ ಕೂಡ ಚರಲಗ್ನದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಸಂಜೆ ವೇಳೆ ತುಂಬಾ ಸಮಯ ಸಿಗುತ್ತೆ. ಹಾಗಾಗಿ ಸಂಜೆ ವೇಳೆ ಒಂದು ಶುಭ ಮುಹೂರ್ತ ಕೂಡ ಇದೆ. ಹಾಗಾಗಿ ಲಾಭದ ಒಂದು ಮುಹೂರ್ತ. ಈ ಒಂದು ಮುಹೂರ್ತದಲ್ಲಿ ಕಲಶ ವಿಸರ್ಜನೆಯನ್ನು ಮಾಡ್ಕೊಳ್ಳಿ. ಹಾಗಿದ್ರೆ ವಿಸರ್ಜನೆ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕೋರಿಕೆ ಆಸೆಗಳು ಅಥವಾ ನಿಮ್ಮ ಒಂದು ಭಕ್ತಿ ಏನಿದೆ ಅದೆಲ್ಲವೂ ಕೂಡ ದೇವಿಗೆ ತಲುಪಲಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.